ಪ್ರೈಸ್ ಲಾರ್ಡ್. ದೇವರಿಗೆ ಪ್ರಿಯರಾದ ಜನರೇ, ಈ ದಿನದಲ್ಲಿ ಕೂಡ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮ ಮಧ್ಯದಲ್ಲಿ ಬರಲು ನನಗೆ ಬಹಳ ಸಂತೋಷವಾಗಿದೆ. ಅದರಿಂದ ಒಂದು ವಾಕ್ಯದ ಭಾಗವನ್ನು ಕೂಡ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಎಲ್ಲರಿಗೆ ಗೊತ್ತಿರುವಂಥದ್ದು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಭು ಯೇಸು ಸ್ವಾಮಿ ನಮಗೆ ತಿಳಿಸಿರುವಂಥ ಕಾರ್ಯವನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸೋಣ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯನನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ಧನಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಆದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲಿ. ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವಾನೆ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಈ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಭು ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುತ್ತಾರೆ. ಅಲ್ಲಿ ಒಂದು ಸಂದೇಶ ಹೇಳುತ್ತದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದರು. ಹೌದು ಪ್ರಿಯ ದೇವ ಜನರೇ, ನಾವು ಎಷ್ಟೇ ಪ್ರಾರ್ಥನಾ ವೀರರಾಗಿದ್ದರೂ ಕೂಡ, ಎಷ್ಟೇ ಪ್ರಾರ್ಥನೆಯನ್ನು ನಾವು ಮಾಡುವಂಥವರಾಗಿದ್ದರೂ ಕೂಡ, ಕೆಲವೊಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬೇಸರಿಕೆ ಉಂಟಾಗುತ್ತದೆ. ಆದ್ದರಿಂದ ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಾಗಿ. ಯಾಕಂದರೆ ಕೆಲವೊಂದು ಖುದ್ದಾಗಿ ಒಂದು ವಿಷಯಕ್ಕೆ ವರ್ಷಗಟ್ಟಲೆ ಪ್ರಾರ್ಥನೆ ಮಾಡಿರ್ತೇವೆ. ಆ ಪ್ರಾರ್ಥನೆಗೆ ನನಗೆ ಸದುತ್ತರವೇ ಸಿಗುವುದಿಲ್ಲ ಅಂತ ಮಾಡದೇ ಬೇಡ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳುತ್ತಾರೆ, ಇಲ್ಲ, ನೀನು ಮಾಡಿದರೆ, ನೀನು ಸತತವಾಗಿ ಮಾಡಿದರೆ ನಿಶ್ಚಯವಾಗಿ ನಾನು ಕೊಡುತ್ತೇನೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ಒಂದು ಸಾಮ್ಯ ರೂಪವನ್ನು ಹೇಳುತ್ತಾರೆ. ಒಬ್ಬ ನ್ಯಾಯಾಧಿಪತಿ ಇದ್ದ, ಒಬ್ಬ ವಿಧವೆಯು ಇದ್ದಳು. ಅವಳು ಬಂದು ಅಲ್ಲಿ ಕೇಳುತ್ತಾಳೆ, ನನಗೆ ನನ್ನ ಅನ್ಯಾಯಗಾರನಿಂದ, ನನಗೆ ನನ್ನ ವಿರೋಧಿಯಿಂದ ನನಗೆ ನ್ಯಾಯವನ್ನು ತೀರಿಸು ಎಂಬುದಾಗಿ ಬಂದು ಹೇಳುತ್ತಾಳೆ. ಆದರೆ ಆ ಮನುಷ್ಯ ಯಾರಂತೆ ಅಲ್ಲಿ ವಾಕ್ಯ ಹೇಳುತ್ತದೆ, ಅವನು ದೇವರಿಗೂ ಎದುರುವವನಲ್ಲ, ಮನುಷ್ಯನಿಗೂ ಎದುರುವವನಲ್ಲ. ಆದರೆ ಅಲ್ಲಿ ಅವನು ಹೇಳುತ್ತಾನೆ, ನಾನು ಇವಳಿಗೆ ನ್ಯಾಯ ವಿಚಾರಿಸಿಲ್ಲ ಅಂದರೆ ಇವಳು ಬಂದು ಏನು ಮಾಡ್ತಾಳೆ, ನನ್ನನ್ನು ದಂಡಿಸುತ್ತಾಳೆ. ಆದ್ದರಿಂದ ಹೇಗಾದರೂ ನಾನೇನು ಮಾಡ್ತೇನೆ, ಇವಳಿಗೆ ನ್ಯಾಯ ನಾನು ತೀರಿಸಿಬಿಡ್ತೇನೆ. ಯಾಕಂದರೆ ಇವಳು ಕಾಟ ನನಗೆ ಜಾಸ್ತಿ ಆಗಿದೆ. ಆದ್ದರಿಂದ ಇವಳು ಮತ್ತೆ ನನ್ನ ಹತ್ರ ಬರಬಾರ್ದು ಅಂತ ಹೇಳಿದ್ರೆ ಇವಳಿಗೆ ನ್ಯಾಯ ನಾನು ತೀರಿಸಿಕೊಳ್ಳುತ್ತೇನೆ ಅಂತ. ಆದ್ದರಿಂದ ಯೇಸು ಸ್ವಾಮಿ ಅಲ್ಲಿ ಹೇಳುತ್ತಾರೆ, ಅವನು ಕೆಟ್ಟವನಾದ ಅನ್ಯಾಯಗಾರನಾದಂಥ ಅವನು ನ್ಯಾಯವನ್ನು ತೀರಿಸುವಾಗ ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರಾದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಾಗ ತಡ ಮಾಡಿದರು ಆತನು ಅದನ್ನು ಬಗೆಹರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಇಲ್ಲಿ ವಾಕ್ಯ ಹೇಳ್ತದೆ, ದೇವರಾದುಕೊಂಡವರು ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವ ಜನರೇ, ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮನ್ನು ಆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ಆದುಕೊಳ್ಳದವರಲ್ಲ, ಅಲ್ಲಿ ವಾಕ್ಯ ಹೇಳ್ತಿದೆ ದೇವರ ಆದುಕೊಂಡವರು. ಆದ್ದರಿಂದ ಪ್ರಾರ್ಥನೆ ಮಾಡುವುದಕ್ಕೆ ಮನಸ್ಸು ಬಂದಿರುವಂಥ ನಿಮ್ಮನ್ನು ಸ್ವತಃ ದೇವರೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ, ದೇವರೇ ನಿಮ್ಮನ್ನು ಆರಿಸಿಕೊಂಡಿರೋದ್ರಿಂದ ನಿಮ್ಮ ಪ್ರಾರ್ಥನೆಗೆ ಅಲ್ಲಿ ವಾಕ್ಯ ಹೇಳ್ತದೆ, ಹಗಲು ರಾತ್ರಿ ಮೊರೆ ಇಡುವುದಾದರೆ ನಿಶ್ಚಯವಾಗಿ ದೇವರು ನಾನು ನಿನಗೆ ಅದನ್ನು ಅನುಗ್ರಹಿಸಿಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ಯಾರು ಅಂತ ವಾಕ್ಯ ಹೇಳುತ್ತದೆ, ಆತನು ಪ್ರಾರ್ಥನೆಯನ್ನು ಕೇಳುವಾತನೆಂಬುದಾಗಿ.
ಆದ್ದರಿಂದ ಕ್ರೈಸ್ತರಾದಂಥ ನಮಗೆ ಒಂದು ಗುರುತು, ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಭಕ್ತಿಗೆ ಗುರುತು, ಅದು ಒಳ್ಳೆ ಗುರುತು ಎಂಬುದಾಗಿ. ಕ್ರೈಸ್ತರಾದಂಥ ನಿಮಗೂ ನನಗೂ ಏನು ಗೊತ್ತಾ, ಒಂದು ಒಳ್ಳೆ ಗುರುತು, ಒಂದು ಪ್ರಾರ್ಥನೆ ಮಾಡುವಂಥವರಿಗೆ ಇವರೇ ಕ್ರೈಸ್ತರು ಎಂಬುದಾಗಿ ಒಂದು ಪದವಿ, ಒಂದು ಸ್ಥಾನ, ಒಂದು ಮಾನ ಸಿಗುವಂಥದ್ದಾಗಿದೆ. ಯಾಕಂದರೆ ಈ ಲೋಕದಲ್ಲಿ ಇರುವಂಥ ಎಲ್ಲ ಕ್ಯಾಸ್ಟ್ಗಳನ್ನು ನೋಡ್ಬೋದು, ಆದರೆ ಕ್ರೈಸ್ತರಾದಂಥ ನಮ್ಮ ಹಾಗೆ ಪ್ರಾರ್ಥಿಸುವಂಥವರಿಲ್ಲ ಅಂತ ಕೂಡ ಹೇಳಬಹುದು. ಯಾಕೆ ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಆದುಕೊಂಡವರೆಂಬುದಾಗಿ. ಆದ್ದರಿಂದ ಆ ವಿಧವೆ ಒಂದು ವಿಷಯ ಹೇಳುತ್ತಾಳೆ, ಒಂದು ಕಾರ್ಯಕ್ಕಾಗಿ ನನಗೆ ನ್ಯಾಯ ತೀರಿಸು, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು, ರಕ್ಷಿಸು ಎಂಬುದಾಗಿ. ಆದ್ದರಿಂದ ನಿಮಗೆ ಯಾವ ವಿರೋಧವಿದೆ, ನಿಮಗೆ ಯಾವ ರೋಗವಿದೆ, ನಿಮಗೆ ಯಾವ ಸಮಸ್ಯೆವಿದೆ, ನಿಮಗೆ ಯಾವ ಕಷ್ಟವಿದೆ ಪ್ರಿಯರಾದವರೇ, ಅದು ನಿಮಗೆ ವಿರೋಧವಾಗಿರುವಂಥದ್ದಾಗಿದೆ. ಆ ವಿರೋಧಕ್ಕಾಗಿ ನೀವು ಹಗಲು ರಾತ್ರಿ ಮೊರೆ ಇಡುವುದಾದರೆ ನಿಶ್ಚಯವಾಗಿ ದೇವರಲ್ಲಿ ವಾಗ್ದಾನ ಮಾಡಿದರೆ ನಿಮಗೆ ತಡವಾದರೂ ನಾನು ಅದನ್ನು ನೆರವೇರಿಸುವುದೇ ಇರೋದಿಲ್ಲ ಎಂಬುದಾಗಿ. ಅದರಿಂದ ನಿಶ್ಚಯವಾಗಿ ದೇವರು ಈ ದಿವಸದಲ್ಲಿ ನಿಮಗೆ ಆತನು ನೀವು ಮೊರೆ ಇಡುವಂಥ ಕಾರ್ಯದಲ್ಲಿ ಲಕ್ಷ್ಯ ಕೊಟ್ಟು ಅದನ್ನು ನೆರವೇರಿಸುವುದಾಗಿದ್ದಾರೆ. ದೇವರನ್ನು ಆಶೀರ್ವದಿಸಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕೂಡ ಸ್ವಾಮಿ ನಮ್ಮ ಪ್ರಾರ್ಥನೆ ಕರ್ತನೆ ಭಕ್ತಿಗೆ ಕುರಿತು ಅದು ಒಳ್ಳೆಯ ಕುರಿತಾಗಿದೆ. ಕೆಲವೊಂದು ಸಮಯದಲ್ಲಿ ಕರ್ತನೆ ನಾವು ಬೇಸರಗೊಳ್ಳುತ್ತೇವೆ. ಈ ಒಂದು ನ್ಯಾಯ ವಿಚಾರಣೆ, ಈ ಒಂದು ಕಾರ್ಯ ನನಗಾಗಬೇಕು, ಇದರಿಂದ ಈ ವಿರೋಧಿಯಿಂದ ನಾನು ಬಿಡುಗಡೆ ಹೊಂದಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸಿದಾಗಲೂ ಆ ಪ್ರಾರ್ಥನೆಗೆ ನನಗೆ ಬಿಡುಗಡೆ ಸಿಗುವುದಿಲ್ಲ. ಆದರೂ ಸತತವಾಗಿ ನಾವು ಮಾಡುವಾಗ ನಿಶ್ಚಯವಾಗಿ ನೀನು ವಾಗ್ದಾನ ಮಾಡಿದ್ದೀರಿ, ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಿ. ಈ ದಿನವೂ ಅದೇ ರೀತಿಯಾಗಿ ನೀನು ಕೇಳೋದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದಾಗಿದ್ದೇವೆ. ದೇವರು ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ, ಸದುತ್ತರವನ್ನು ಅನುಗ್ರಹಿಸಿಕೊಳ್ಳುತ್ತಾರೆ. ಹಿಂದೆ ಆತನ ನಾಮದಲ್ಲಿ ನೀವು ಎಲ್ಲ ಬಿಡುಗಡೆಯನ್ನು ಹೊಂದಿಕೊಳ್ಳಲು ದೇವರನ್ನು ಆಶೀರ್ವದಿಸಿ.